ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಡೇಟಾ ಟೈಪ್ಸ್ ಅಂದರೆ ವೇರಿಯೇಬಲಲ್ಲಿ ಯಾವ ಟೈಪ್ ಆಫ್ ಡೇಟಾ ಸ್ಟೋರ್ ಆಗಿದೆ ಅಂತ ನಾವು ಪೈಥಾನ್ಗೆ ತಿಳಿಸುವುದು. ಅಂದರೆ ಯಾವ ಟೈಪ್ ಆಫ್ ಡೇಟಾ ಸ್ಟೋರ್ ಆಗಿದೆ ಅಂತ ನಾವು ಪೈಥಾನ್ಗೆ ಹೇಳುವುದು ಅಂತ. ಇದರಲ್ಲಿ 4 ಟೈಪ್ಸ್ ಇರುತ್ತೆ: ಸ್ಟ್ರಿಂಗ್, ಇಂಟಿಜರ್, ಫ್ಲೋಟ್, ಬೂಲಿಯನ್. ಫಸ್ಟ್ ಆಫ್ ಆಲ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡ್ರೆ, ನಾವು ಸ್ಕೂಲ್ ಜಾಯ್ನ್ ಆಗುವಾಗ ಫಿಲ್ಲಿಂಗ್ ಫಾರ್ಮ್ ಕೊಡ್ತಾರೆ. ಅದರಲ್ಲಿ ನಾವು ಡೀಟೇಲಾಗಿ ಫಿಲ್ ಮಾಡಬೇಕು. ಏನು, ನಿಮ್ಮ ಏಜು, ನೇಮು, ಹೈಟು, ಸ್ಟೂಡೆಂಟ್ ನಂಬರು, ಅದರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಆಗ ಸ್ಟ್ರಿಂಗ್ ಅಂದರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಒಂದು ನೇಮ್ ಆಗಲಿ, ಸ್ಕೂಲ್ ಅಡ್ರೆಸ್ ಆಗಲಿ, ಏನಾದರೂ. ಇಂಟಿಜರ್ ಓಲ್ ನಂಬರ್ಸ್ ಮಾತ್ರ, ಇದರಲ್ಲಿ ಪಾಯಿಂಟ್ಸ್ ಇರಲ್ಲ, ಡೆಸಿಮಲ್ ಪಾಯಿಂಟ್ಸ್ ಇರಲ್ಲ, ಓಲ್ ನಂಬರ್ಸ್ ಮಾತ್ರ. ಫ್ಲೋಟ್ ಅಂದರೆ 4.8 ಈ ಥರ ಪಾಯಿಂಟ್ಸ್ ಇರೋದು, ಅಂದರೆ 6.8 ಈ ಥರ ಪಾಯಿಂಟ್ಸ್ ಅದನ್ನು ನಾವು ಫ್ಲೋಟ್ ಅಂತೀವಿ. ಬೂಲಿಯನ್ ಅಂದರೆ ಓನ್ಲಿ ಟ್ರೂ ಆರ್ ಫಾಲ್ಸ್ ಇದ್ದರೆ ಮಾತ್ರ ಅದನ್ನು ಬೂಲಿಯನ್ ಅಂತೀವಿ. ಕೋಡಿಂಗ್ ನೋಡಿ ನೀವು: ನೇಮ್ ಪೂಜಾ, ಏಜ್ 22, ಹೈಟ್ 4.8, ಸ್ಟೂಡೆಂಟ್ ಟ್ರೂ. ಅಂದರೆ ನಾವಿಲ್ಲಿ ಏನು ನೋಡ್ತಿದ್ದೀವಿ? 4 ಟೈಪ್ಸ್ ನೋಡ್ತಿದ್ದೀವಿ ಇಲ್ಲೇ. ಪೂಜಾ ಅನ್ನೋದು ಸ್ಟ್ರಿಂಗು, ನಂಬರ್ 22 ಅನ್ನೋದು ಇಂಟಿಜರ್, ಇದು ಡೆಸಿಮಲ್ ಪಾಯಿಂಟ್ಸ್, ಇದನ್ನು ಫ್ಲೋಟ್ ಅಂತೀವಿ. ಟ್ರೂ ಆರ್ ಫಾಲ್ಸ್, ನೋ, ಎಸ್ ಈ ಥರ ಅದು ಬೂಲಿಯನ್ ಅಂತೀವಿ. ಔಟ್ಪುಟ್ ಏನು ಬರುತ್ತೆ? ಇಲ್ಲೆಲ್ಲ ಪ್ರಿಂಟ್ ಅಂತ ಇರುತ್ತದೆ, ಎಲ್ಲ ಔಟ್ಪುಟ್ ಬರುತ್ತೆ. ಈಗ ನಾವು ಇದು ನೋಡಿ, ಸ್ಟ್ರಿಂಗ್ ಅಂದರೆ is a sequence of characteristics enclosed in a single commas or double. An integer is a whole number without decimal point. ನಾನು ಹೇಳಿದೆ ನಿಮಗೆ, ಇಂಟಿಜರ್ ಅಂದರೆ ವಿತೌಟ್ ಡೆಸಿಮಲ್ ಪಾಯಿಂಟ್ನ ನಾವು ಇಂಟಿಜರ್ ಅಂತೀವಿ. ಫ್ಲೋಟ್ ಅಂದರೆ ಎ ಫ್ಲೋಟ್ ಈಸ್ ಎ ನಂಬರ್ ಆಫ್ ದಟ್ ಕಂಟೈನ್ಸ್ ಡೆಸಿಮಲ್ ಪಾಯಿಂಟ್ಸ್. ಫ್ಲೋಟ್ ಅಂದರೆ ಏನು? ವಿತ್ ಡೆಸಿಮಲ್ ಪಾಯಿಂಟ್ಸ್ನ ಕಂಟೈನ್ ಆಗೋದನ್ನ ಫ್ಲೋಟ್ ಅಂತೀವಿ. ಬೂಲಿಯನ್ ಅಂದರೆ ಓನ್ಲಿ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್ ಇರುತ್ತಲ್ಲೋ ಅದನ್ನು ನಾವು ಬೂಲಿಯನ್ ಅಂತೀವಿ. ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.